ಇಲ್ಲಿವರೆಗೂ ಯಾವತ್ತೂ ಇಲ್ದೇ ಇದ್ದಿದ್ದು ಮನೆ ಕಳ್ರಿ ಯಾಕೆ ಬಂದ್ರು? ಮನೇಲಿ ದುಡ್ಡಿರೋ ವಿಷಯ ಕಳ್ರಿಗೆ ಹೇಗೆ ಗೊತ್ತಾಯ್ತು? ಮದ್ವೆ ಕೆಲಸ ಶುರು ಮಾಡ್ತಿದೀವಲ್ಲ ಅತ್ತೆ, ಮದ್ವೆ ನಡೀತಿರೋ ಮನೇಲಿ ದುಡ್ಡು ಒಡವೆ ಇರುತ್ತೆ ಅಂತ ಕಳ್ರು ಅನ್ಕೊಂಡಿರ್ತಾರಲ್ವಾ. ಟೈಮಿಗೆ ಸರಿಯಾಗಿ ರಾಕಿಗೆ ಎಚ್ಚರ ಆಗಿದ್ದಕ್ಕೆ ದುಡ್ಡು ಉಳ್ಕೋತು. ಇಲ್ಲ ಅಂದ್ರೆ ಅವರು ಎಲ್ಲ ಎತ್ಕೊಂಡು ಹೋಗ್ತಿದ್ರು. ಸರಿಯಾಗಿ ಕಳ್ರು ಬರೋ ಟೈಮ್ಗೆ ನಿನ್ಗೆ ಎಚ್ಚರ ಹೇಗಾಯ್ತು? ಬಾಯರ್ಕೆ ಆಯ್ತು ಅಜ್ಜಿ, ನೀರ್ ಕುಡಿಯಕಂತ ಎದ್ದೆ. ರಾಕಿ ಇಲ್ ಬಾ ಕಂದ. ನಿನ್ನಿಂದಾನೇ ಲಾಟ್ರಿ ದುಡ್ಡು ಬಂತು. ಈಗ ನಿನ್ನಿಂದಾನೇ ಆ ದುಡ್ಡು ಕಾಪಾಡೋಕಾಯ್ತು. ನಿಮ್ಮ ಅಕ್ಕನ ಮದ್ವೆಗೆ ನೀನೇ ದೊಡ್ಡ ದೇವ್ರು ಕಣು. ಸರಿ, ಮದುವೆ ಮುಗಿಯೋರ್ಗೂ ಎಲ್ಲರೂ ಹುಷಾರಾಗಿರಿ. ಬೆಳಗ್ಗೆ ಕೆಲಸ ಇದೆ, ಹೋಗಿ ಮಲ್ಕೊಳ್ಳಿ. ಹೋಗ್ಯತೆ. ನಡಿ ಜಯಂತಿ. ಬಾ. ಛೇ, ಒಳ್ಳೆ ಪ್ಲಾನ್ ಮಿಸ್ ಆಯ್ತು. ಇನ್ಮೇಲೆ ಅಭಿಯಣ್ಣನ ಹತ್ರ ಅಲರ್ಟ್ ಆಗಿರ್ಬೇಕು. ಆ ರಾಕಿಗೆ ಎಚ್ಚರ ಆಗದಿದ್ರೆ ಇಷ್ಟೊತ್ತಿಗೆ ನಮ್ ಕೈಯಲ್ಲಿ ದುಡ್ಡು ಇರ್ತಿತ್ತು. ನಾಳೆ ಯಾರಿಗೂ ಹೇಳ್ದೆ ಅಮೆರಿಕಾಗ್ ಹೋಗ್ಬೋದಿತ್ತು. ಮದ್ವೆವರೆಗೂ ನಾವೇನು ಮಾಡಕ್ಕಾಗಲ್ಲ ಅನ್ಸ್ತಿದೆ ಹಾರಿಕಾ. ಇಲ್ಲ ಅಖಿಲ್, ಏನಾದ್ರೂ ಮಾಡಿ ಆ ದುಡ್ಡನ್ನ ಕದಿಬೇಕು. ನಾವ್ ಅಮೆರಿಕಾಗ್ ಹೋಗ್ಬೇಕು. ಕಷ್ಟ ಹಾರಿಕಾ. ಇವತ್ತು ನಮ್ಮ ವಿಷಯ ಯಾರಿಗೂ ಗೊತ್ತಿಲ್ಲದೆ ಇರೋದಕ್ಕೆ ಸರಿ ಹೋಯ್ತು. ಏನೋ ನನಗ್ ಗೊತ್ತಿಲ್ದೇನೆ ಕಳ್ತನ ಮಾಡ್ಬೇಕು ಅನ್ಕೊಂಡ್ರಾ? ಅಂದ್ರೆ ನನ್ನ ಕರ್ಕೊಂಡ್ ಹೋಗ್ದೆ ನೀವ್ ಮಾತ್ರ ಅಮೆರಿಕಾಗ್ ಓಡ್ ಹೋಗೋಣ ಅನ್ಕೊಂಡಿದೀರಾ? ಇಲ್ಲ ಆಂಟಿ, ದುಡ್ಡೆಲ್ಲ ಕದ್ಮೇಲೆ ಮಾರ್ನಿಂಗ್ ನಿಮ್ಗೆ ಹೇಳೋಣ ಅನ್ಕೊಂಡ್ವಿ. ನನ್ನ ಹತ್ರ ಈ ನಾಟಕ ಎಲ್ಲ ಆಡ್ಬೇಡ್ರಿ. ನನಗ್ ಮೋಸ ಮಾಡ್ಬೇಕು ಅನ್ಕೊಂಡಿದ್ದಕ್ಕೆ ನಿಮ್ ಪ್ಲಾನ್ ಎಲ್ಲ ಫೇಲ್ ಆಗಿದ್ದು. ನಿನ್ಮೇಲೆ ಆಣೆ ಅತ್ತೆ, ನಮ್ಮ ನಂಬು. ದೊಡ್ಡವಳಲ್ವಾ, ಕಳ್ತನದಲ್ಲಿ ಯಾಕೆ ಇನ್ವಾಲ್ವ್ ಮಾಡೋದು ಅಂತ ನಾವಿಬ್ರೇ ಪ್ಲಾನ್ ಮಾಡಿದ್ವಿ. ಕವರಿಂಗ್ ಬೇಡ ಕಣೋ. ನೀವ್ ಬೆರಳು ತೋರ್ಸಿದ್ರೆ ನಾನ್ ಹಸ್ತಾನೆ ನುಂಗ್ಬಿಡ್ತೀನಿ. ನನ್ನ ಹತ್ರ ನಿಮ್ ಬೇಳೆ ಬೇಯಲ್ಲ. ಓಕೆ ಆಂಟಿ, ಈ ಸಲ ನೀವೇ ದುಡ್ಡು ಕದ್ಬಿಡಿ. ನೀವೇ ನಮ್ಮನ್ನ ಅಮೆರಿಕ ಕರ್ಕೊಂಡು ಹೋಗಿ. ಆಹಾ, ಅಂದ್ರೆ ನನ್ನ ಸಿಕ್ಕಾಕಿಸ್ಬೇಕು ಅಂತಿದ್ದೀರಾ? ನಾನ್ ಸಿಕ್ಕಾಕೊಂಡ್ರೆ ನೀವ್ ತಪ್ಪಿಸ್ಕೊಂಡು ಓಡ್ ಹೋಗ್ಬೋದು ಅನ್ಕೊಂಡ್ರಾ? ಅದೆಲ್ಲ ಆಗಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು ನೀನೇ ಹೇಳು. ಏನೇ ಮಾಡಿದ್ರು ನಾವು ಮೂವರು ಸೇರ್ಕೊಂಡೇ ಮಾಡೋಣ. ಹೋದ್ರೆ ಮೂವರು ಅಮೆರಿಕಾಗ್ ಹೋಗ್ತೀವಿ, ಇಲ್ಲ ಅಂದ್ರೆ ಮೂವರು ಸಿಕ್ಕಾಕೋತೀವಿ. ಹಾಗಲ್ಲ ಅತ್ತೆ. ಓಕೆ ಆಂಟಿ, ನೀವೇ ಒಂದೊಳ್ಳೆ ಪ್ಲಾನ್ ಹೇಳಿ. ಮೂವರು ಸೇರಿ ಪ್ಲಾನ್ ಮಾಡೋಣ. ಇಲ್ಲಿ ನೋಡಿ, ಎಲ್ಲರೂ ನಿದ್ದೆ ಮಾಡ್ತಿದ್ದಾರೆ. ಬೆಳಗಾಗೋದ್ರೆಲ್ಲ ದುಡ್ಡು ಕದ್ಬಿಡೋಣವಾ? ಇವತ್ತು ಬೇಡ, ನಾಳೆ ಪ್ಲಾನ್ ಮಾಡೋಣ. ಇವತ್ತೇ ಕದ್ಬಿಟ್ರೆ ನಾಳೆನೆ ಅಮೆರಿಕಾಗ್ ಹೋಗ್ಬೋದಲ್ಲ. ತೀರಾ ಅಷ್ಟೊಂದು ಆತ್ರ ಪಟ್ರ ಕೆಲ್ಸ ಆಗಲ್ವೇ? ತಲೆ ಓಡಿಸಿ ಪ್ಲಾನ್ ಮಾಡೋಣ. ಹಾಗಾದ್ರೆ ರಾತ್ರಿ ಎಲ್ಲ ಎಚ್ಚರ ಇದ್ದು ಯೋಚನೆ ಮಾಡು, ನಾವು ನಿದ್ದೆ ಮಾಡ್ತೀವಿ. ನೀವ್ ಹಾಯಾಗಿ ನಿದ್ದೆ ಮಾಡಿದ್ರೆ ನಾನು ಎಚ್ಚರ ಇದ್ದು ಯೋಚನೆ ಮಾಡ್ಬೇಕಾ? ಆಗಲ್ಲ. ನಿದ್ದೆ ಮಾಡೋ ಹಾಗಿದ್ರೆ ಮೂವರು ನಿದ್ದೆ ಮಾಡೋಣ. ಎಚ್ಚರ ಇದ್ದು ಯೋಚನೆ ಮಾಡೋದಾದ್ರೆ ಮೂವರು ಎಚ್ಚರ ಇದ್ದು ಯೋಚನೆ ಮಾಡೋಣ. ನಿಮ್ ಜೊತೆ ಆರ್ಗ್ಯೂ ಮಾಡಕ್ ಆಗಲ್ಲ ಆಂಟಿ, ನಿದ್ದೆ ಮಾಡೋಣ, ನಡೀರಿ. ಇನ್ನು ಕಳ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರೇನ್ರಿ? ದೇವ್ರ ದಯೆಯಿಂದ ದುಡ್ಡು ಕಳ್ದೋಗಿಲ್ಲ ಅಲ್ವಾ? ದೇವ್ರ ದಯೆಯಿಂದ ಅಲ್ಲ, ರಾಕಿಗೆ ಎಚ್ಚರ ಆಗಿರೋದ್ರಿಂದ ಕಳ್ಳರು ಓಡೋದ್ರು. ಆ ದೇವ್ರೇ ನನ್ನ ನಿದ್ದೆಯಿಂದ ಎಬ್ಬರಿಸಿರೋದು ಡ್ಯಾಡಿ. ಆದ್ರೂ ಮನೇಲಿ ಇಷ್ಟು ಜನ ಇರುವಾಗ ಕಳ್ರೆ ಹೇಗ್ರಿ ಬಂದ್ರು? ಅಷ್ಟಕ್ಕೂ ಮುಚ್ಚಿರೋ ಬಾಗ್ಲನ್ನ ತೆಗ್ದಿದ್ಯಾರು? ಇದು ಹೊರಗಡೆ ಕಳ್ಳರ ಕೆಲಸ ಅಲ್ಲ ಹೊಸೋರೆ, ಮನೆಯವ್ರದ್ದೇ ಕೆಲಸ ಇದು ಅಂತ ನನಗೆ ಡೌಟ್ ಬರ್ತಾ ಇದೆ. ಮನೆಯವ್ರ ದುಡ್ಡು ಯಾಕ್ರಿ ಕದೀತಾರೆ? ದುಡ್ಡು ಈ ರೂಮಲ್ಲೇ ಇದೆ ಅಂತ ಮನೆಯವ್ರಿಗೆ ಬಿಟ್ರೆ ಹೊರಗಡೆಯವ್ರಿಗೆ ಗೊತ್ತಿರೋಕ್ಕೆ ಚಾನ್ಸೇ ಇಲ್ಲ ಹೊಸೋರೆ. ಅವರು ಎಲ್ಲ ರೂಮಲ್ಲೂ ಹುಡುಕಿ ಈ ರೂಮಿಗೆ ಬಂದಿರ್ಬೋದೇನೋ? ಮನೆಯೆಲ್ಲ ಹುಡುಕಿದ್ರೆ ಹಾಲಲ್ಲಿ ಮಲ್ಕೊಂಡಿರೋಗಾದ್ರೆ ಎಚ್ಚರ ಆಗ್ಬೇಕಾಗಿತ್ತಲ್ವಾ? ಹಾಗೆ ನೋಡಿದ್ರೆ ರೂಮಲ್ಲಿದ್ದ ನಮಗೂ ಕೂಡ ಎಚ್ಚರ ಆಗ್ಲಿಲ್ವಲ್ಲ, ರಾಕಿಗೆ ಮಾತ್ರ ಎಚ್ಚರ ಆಯ್ತು. ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು ಹೊಸೋರೆ. ಕಳ್ಳರು ಯಾರು ಅಂತ ಕಂಡುಹಿಡಿಬೇಕು. ಈ ದುಡ್ಡೇನಾದ್ರೂ ಹೋಗಿದ್ರೆ ಮದುವೆನ ನಿಂತೋಗ್ತಾ ಇತ್ತು.
ಗಂಡಿನ ಕಡೆಯವ್ರ ಮುಂದೆ ನಮ್ಮ ಮರ್ಯಾದೆ ಹೋಗ್ತಾ ಇತ್ತು. ಹೌದು ರೀ, ನಮ್ಮ ಅದೃಷ್ಟ ಕುದುರಿ ದುಡ್ಡು ಸಿಕ್ಕಿದೆ, ಮದ್ವೆ ಮಾಡೋಕಾಗ್ತಿದೆ. ಈ ಅದೃಷ್ಟ ರಾಕಿಯಿಂದನೇ ಬಂದಿರೋದು. ಲಾಟ್ರಿ ಟಿಕೆಟ್ನ ಎತ್ತಿಟ್ಟು ದುಡ್ಡು ಬರೋ ಥರ ಮಾಡ್ದ. ಈಗ ಸರಿಯಾಗಿ ಕಳ್ಳರು ಬರೋ ಟೈಮ್ಗೆ ರಾಕಿ ಎಚ್ಚರ ಆಗಿದ್ದಕ್ಕೇನೆ ಈ ದುಡ್ಡನ್ನ ಕಾಪಾಡೋಕ್ಕಾಯ್ತು. ಥ್ಯಾಂಕ್ ಯು ರಾಕಿ. ನನಗ್ ಥ್ಯಾಂಕ್ಸ್ ಯಾಕೆ ಡ್ಯಾಡಿ? ಇದು ಮದ್ವೆ ದುಡ್ಡು. ಅಕ್ಕನ್ ಮದ್ವೆನ ಯಾರೂ ನಿಲ್ಸೋದಿಕ್ಕಾಗಲ್ಲ. ನಾಳೆ ಈ ಕಳ್ರು ಯಾರು ಅಂತ ನೀವು ಕಂಡು ಹಿಡ್ದು ಅವ್ರಿಗೆ ಚಳಿ ಬಿಡಿಸ್ತೀರಾ, ಖಂಡಿತವಾಗ್ಲು. ನಡೀರಿ ಬಾ. ಏನಾಯ್ತು ಅಖಿಲ್? ಕೈ ನೋಯ್ತಾ ಇದೆ. ಕೈಗೇನಾಯ್ತು? ರಾತ್ರಿ ರಾಕಿ ನನ್ನ ಕಚ್ಬಿಟ್ಟ. ಹಾ, ಮತ್ತೆ ರಾತ್ರಿ ಹೇಳಿಲ್ಲ? ಎಲ್ಲಿ ತೋರ್ಸು. ಓ ಮೈ ಗಾಡ್, ಕೈ ಊದ್ಕೊಂಡಿದ್ಯಲ್ಲ, ಏನ್ ಮಾಡೋದು? ಏನು ಆಗಲ್ಲ ಬಿಡ, ಬಿಟ್ಟಕ್. ರಾಕಿಗೆ ನಿನ್ ಕೈ ನೋಡಿದ್ರೆ ಡೌಟ್ ಬರ್ಬೋದೇನು? ನಿಧಾನ. ಕರೆಕ್ಟೇ ಹಾರಿಕಾ, ರಾತ್ರಿ ಅವ್ನ ಕೈ ಕಚ್ಚಿರೋ ಕಳ್ಳ ನಾನೇ ಅಂತ ಎಲ್ರಿಗೂ ಹೇಳ್ಬಿಡ್ತಾನೇನೋ. ಏನ್ ಮಾಡೋದು? ಹೇಗಾದ್ರೂ ಕವರ್ ಮಾಡ್ಬೇಕು, ಇಲ್ಲಾಂದ್ರೆ ಸಿಕ್ಕಾಕೋತೀವಿ. ಏನೇ ಕವರ್ ಮಾಡೋದು? ನನಗ್ ಗೊತ್ತಿಲ್ದೆ ನೀವ್ ಏನೇ ಮಾಡಿದ್ರು ಸರಿ, ಸಿಕ್ಕಾಕೋತೀರಾ. ಹೇಳು, ನನಗ್ ಹೇಳ್ದಿರಾ ನೀವೇನ್ ಪ್ಲಾನ್ ಮಾಡಿದೀರಾ? ಹೇಳೋ. ನಿನ್ನ ಸಾಯಿಸಿ ನಿನ್ನ ಆಸ್ತಿನೆಲ್ಲ ತಗೊಂಡು ಓಡೋಗೋಣ ಅಂತಿದ್ದೀವಿ. ನನ್ನ ಹತ್ರ ಆಸ್ತಿ ಎಲ್ಲೋ ಇದೆ ಅಲ್ವಾ? ಮತ್ತ್ಯಾಕೆ ನಮ್ಮೇಲ್ ಡೌಟ್ ಪಡ್ತಿದ್ದೀರಾ? ಅಂದ್ರೆ ಮತ್ತೆ ರಾತ್ರಿ ತರನೇ ನಂಗೆ ಗೊತ್ತಿಲ್ದೆ ನೀವೇನೋ ಪ್ಲಾನ್ ಮಾಡ್ತಿದ್ದೀರೇನೋ ಅಂತ. ರಾತ್ರಿ ಹೇಳಿದ್ನಲ್ಲ, ಏನೇ ಆದ್ರೂ ಮೂವರು ಸೇರ್ಕೊಂಡೇ ಮಾಡ್ಬೇಕು ಅಂತ. ನಿಮ್ ಕೈ ಈ ಕಡೆ ಕೊಡಿ. ಯಾಕೆ ಜಾತಕ ನೋಡ್ತೀಯಾ? ಹಾ. ಯಾಕೆ ಯಾಕೆ ಕೈ ಕಚ್ದೆ? ಇದನ್ನ ನನ್ ಕೈ ಅನ್ಕೊಂಡ್ಯಾ ಇಲ್ಲ ಕಬ್ಬಿನ ಜಲ್ಲೆ ಅನ್ಕೊಂಡ್ಯಾ? ನೀನೇ ಏನ್ ಮಾಡಿದ್ರು 3 ಜನನು ಒಟ್ಟಿಗೆ ಮಾಡ್ಬೇಕಂದ್ಯಲ್ಲ, ಅದಕ್ಕೆ ಅಖಿಲ್ ಒಬ್ನೇ ಸಿಕ್ಕಾಕೋಬಾರ್ದು ಅಂತ ನಿನ್ ಕೈ ಕಚ್ಬಿಟ್ಟೆ. ಅಖಿಲ್ ಯಾಕೆ ಸಿಕ್ಕಾಕೋತಾನೆ? ನನ್ ಕೈ ಯಾಕೆ ನೀನ್ ಕಚ್ದೆ? ರಾತ್ರಿ ರಾಕಿ ಬಂದು ನನ್ನ ಕೈ ಕಚ್ಚಿದ. ಅವ್ನು ನೋಡಿದ್ರೆ ನನ್ನ ಮೇಲೆ ಡೌಟ್ ಬರುತ್ತಲ್ಲ, ನಾನೇ ಕಳ್ಳ ಅಂತ ಎಲ್ರಿಗೂ ಹೇಳ್ಬಿಡ್ತಾನೆ. ಅದಕ್ಕೆ ಹಾರಿಕಾ ನಿನ್ನ ಕೈ ಕಚ್ಚದ್ಲು. ಈಗ ನಿನ್ನ ನೋಡಿದ್ರು ರಾಕಿಗೆ ಡೌಟ್ ಬರುತ್ತೆ. ಏನ್ ಪ್ಲಾನ್ ಮಾಡಿದ್ಯಾ ಹಾರಿಕಾ? ಶೇಕೆನ್ ಕೊಡು. ನಿಲ್ಸು, ನನ್ ಕೈ ಯಾಕೆ ಕಚ್ಚಿದೆ? ಏನ್ ಮಾಡಿದ್ರು 3 ಸೇರ್ಕೊಂಡ್ ಮಾಡ್ಬೇಕಲ್ವಾ? ನಮ್ಮಿಬ್ರ ಮೇಲೆ ಡೌಟ್ ಬಂದ್ರೆ ಹೇಗೆ? ಅದಕ್ಕೆ ನಿನ್ನ ಕೈಗೂ ಗಾಯ ಮಾಡಿದೀನಿ. ನಾವು ಈ ಥರ ಒಬ್ರಿಗೊಬ್ರು ಗಾಯ ಮಾಡೋದಲ್ಲ. ನಮ್ಮಲ್ಲಿ ಒಬ್ರ ಮೇಲೆ ಡೌಟ್ ಬಂದ್ರೂ 3 ಸೇರಿ ಕವರ್ ಮಾಡಬೇಕು. ಮರ್ತೋಗ್ಬೇಡಿ. ಹಾ ಸರಿ. ಕಾಫಿ ತಗೊಳ್ಳಿ ಮಾವ. ತಗೊಳ್ಳಿ ಅತ್ತೆ. ಥ್ಯಾಂಕ್ ಯು ಪಾವನಿ. ಅಯ್ಯೋ, ಶ್ರಾವ್ಯ ಇಲ್ದೆ ಹೇಗ್ ಬರ್ತೀವಿ? ಖಂಡಿತ ಎಲ್ರೂ ಬರ್ತೀವಿ. ಇಡ್ತೀನಿ. ಗಂಡಿನ ಕಡೆಯವರು ಫೋನ್ ಮಾಡಿದ್ರು ಅತ್ತೆ, ದೇವಸ್ಥಾನಕ್ಕೆ ಹೊರಟಿದ್ದೀರಾ ಇಲ್ವಾ ಅಂತ ಕೇಳ್ತಾ ಇದ್ರು. ನಮ್ದೇನಿದೆಯಮ್ಮ, ನಾವು 2 ನಿಮಿಷದಲ್ಲಿ ರೆಡಿ ಆಗ್ಬಿಡ್ತೀವಿ. ಅಕ್ಕ, ಶ್ರಾವ್ಯ ಎಲ್ಲಿ? ಅವಳನ್ನ ಮರೀದೆ ಕರ್ಕೊಂಡ್ ಬನ್ನಿ ಅಂದ್ರು. ಶ್ರಾವ್ಯ ರೆಡಿ ಆಗ್ತಿದ್ದಾಳು ವಸು. ಬೇಗ ಹೋಗಿ ರೆಡಿ ಮಾಡು ಪಾವನಿ. ಇಷ್ಟಕ್ಕೂ ಅಖಿಲ್ ಅವರಲ್ಲಿ
ಇನ್ನು ನಿದ್ದೆ ಮುಗ್ದಲ್ಲೇ ಇದ್ದೀರಲ್ಲ, ಬೇಗ ರೆಡಿಯಾಗಿ. ಯಾಕೆ ರೆಡಿ ಆಗ್ಬೇಕಪ್ಪ? ಗಂಡಿನ ಕಡೆಯವರು ಗುಡಿಲಿ ಸೀತಾರಾಮ ಕಲ್ಯಾಣೋತ್ಸವ ನಡೆಸ್ತಾ ಇದಾರಂತೆ. ನಮಗೂ ಬರೋದಕ್ಕೆ ಹೇಳಿದ್ದಾರೆ. ಇವಾಗೆಂತ ಕಲ್ಯಾಣ ಅದಕ್ಕೆ? ಮದ್ವೆ ಆದ್ಮೇಲೆ ಸತ್ಯನಾರಾಯಣ ಸ್ವಾಮಿ ವ್ರತ ಮಾಡ್ತಾರಲ್ವಾ? ಮದ್ವೆಗ್ ಮುಂಚೆ ಸೀತಾರಾಮ ಕಲ್ಯಾಣ ನಡೆಸಿ ಕಂಕಣ ಕಟ್ಸೋದು ಅವ್ರ ಸಂಪ್ರದಾಯ ಅಂತೆ ಚಿಕ್ಕಮ್ಮ. ಬೇಗ ರೆಡಿಯಾಗಿ ಹೋಗೋಣ. ಹಾ, 1 ಮಿನಿಟ್ ಚಿಕ್ಕಪ್ಪ. ಏನ್ ರಾಕಿ? ನಿಮ್ ಕೈಯಲ್ಲಿ ಏನ್ ಚಿಕ್ಕಪ್ಪ ಹಲ್ಲಿನ ಗುರ್ತು? ನೋಡೇ ಬಿಟ್ಟ ಕಳ್ಳನ್ ಮಗ. ಹೌದಲ್ಲೋ, ಆ ಹಲ್ಲಿನ ಗುರ್ತು ನಿನ್ ಕೈ ಮೇಲೆ ಹೇಗ್ ಬಂತು? ಅದು ನೈಟು ಯಾಕೋ ನುಲಿತಿದ್ಯಾ? ಏನಾಯ್ತು? ನೈಟ್ ಟೈಮಲ್ಲಿ ನನ್ನ ಕೈನ ಯಾರೋ ಕಚ್ಬಿಟ್ರಪ್ಪ. ರಾತ್ರಿ ನಾನೇ ಆ ಕಳ್ಳನ್ ಕೈನ ಕಚ್ಚಿದ್ದು. ಏನ್ ರಾಕಿ, ರಾತ್ರಿ ಕಳ್ಳನ್ ಕಚ್ಚಿದ್ಯಾ? ಹೌದು ಡ್ಯಾಡಿ, ರಾತ್ರಿ ಓಡ್ ಹೋಗುವಾಗ ಅವನನ್ನ ಹಿಡ್ಕೊಂಡಿದ್ದೆ. ಬಿಡ್ಸ್ಕೊಡೋದಿಕ್ಕಾಗ್ದೆ ಅವನ್ ಕೈನ ಕಚ್ಬಿಟ್ಟೆ. ರಾಕಿ ಕಚ್ಚಿದ್ದು ನಿನ್ ಕೈಗ ಅಖಿಲ್? ಅಲ್ಲಮ್ಮ, ಅಲ್ಲ. ನೀನೇ ಅಲ್ವೇನೋ ಹೇಳಿದ್ದು ರಾತ್ರಿ ನಿನ್ ಕೈನ ಯಾರೋ ಕಚ್ಚಿದ್ರು ಅಂತ? ಆ ಕಳ್ಳನ್ ಕೈಗೆ ರಾಕಿ ಕಚ್ಚಿದ. ಆ ಕೋಪದಲ್ಲಿ ಹೋಗ್ತಾ ಆ ಕಳ್ಳ ಅಖಿಲ್ ಕೈ ಕಚ್ಬಿಟ್ಟ. ಹೌದು, ಆ ಕಳ್ಳನ ಹಿಡಿಬೇಕು ಅಂತ ಅಖಿಲ್ ಜೊತೆ ನಾನು ಹಾರಿಕನು ಟ್ರೈ ಮಾಡಿದ್ವಿ. ಆ ಕಳ್ಳನ್ ಮಗ ನಮ್ಮಿಬ್ಬರ ಕೈಗೂ ಕೂಡ ಕಚ್ಚಿ ಓಡ್ ಹೋದ. ಬೇಕಾದ್ರೆ ನೀವೇ ನೋಡಿ, ನಮ್ಮಿಬ್ಬರ ಕೈಯಲ್ಲೂ ಕೂಡ ಕಳ್ಳ ಕಚ್ಚಿರೋ ಗುರ್ತಿದೆ. ಮತ್ತೆ ಈ ವಿಷಯನ ರಾತ್ರಿನೇ ಹೇಳ್ಬೋದಿತ್ತಲ್ವಾ ಅತ್ಗೆ? ಹೇಳಿದ್ರೆ ನೀವು ಗಾಬರಿ ಆಗ್ತೀರಂತ ಹೇಳಿಲ್ಲಮ್ಮ. ಮೂವರು ಸೇರಿ ಒಬ್ಬ ಕಳ್ಳನ್ ಹಿಡಿಯೋಕ್ಕಾಗ್ಲಿಲ್ಲ. ಯಾವ ಕೆಲ್ಸಕ್ಕೆ ಪ್ರಯೋಜನ ಇದ್ದೀರೋ ನೀವು? ಬೇಗ ಹೋಗಿ ರೆಡಿಯಾಗಿ. ತಡ ಮಾಡಿದ್ರೆ ಬೀಗರ ಹತ್ರ ಮಾತು ಕೇಳಬೇಕಾಗತ್ತೆ. ಕೇಳಿದ್ಯಾ ಅಖಿಲ್? ಕಲ್ಯಾಣಕ್ಕೆ ಹೋಗ್ಬೇಕಂತೆ, ಕಂಕಣ ಕಟ್ಟಿಸ್ಕೋಬೇಕಂತೆ. ಹೋಗಣ್ವೆ, ನಮಗೆ ನಷ್ಟ. ಇವತ್ತು ಕಲ್ಯಾಣ ಅಂತಾರೆ, ನಾಳೆ ಶಾಪಿಂಗ್ ಅಂತಾರೆ, ನಾಡಿದ್ದು ಅರ್ಶನ ಶಾಸ್ತ್ರ, ಅದಾದ್ಮೇಲೆ ಮದ್ವೆ, ಆಮೇಲೆ ಕನ್ಯಾದಾನ. ಲಾಟ್ರಿ ದುಡ್ಡೆಲ್ಲ ಹೀಗೆ ವೇಸ್ಟ್ ಮಾಡ್ತಾ ಹೋದ್ರೆ ಕೊನೆಗ್ ನಮ್ಗೆ ಉಳಿಯೋದೇನು? ಎಂಜಲೆಲ್ಲ ಮಾತ್ರನಾ? ಹೌದು ಕಣೆ, ಅದನ್ನ ಯೋಚನೆನೇ ಮಾಡ್ಲಿಲ್ಲ ನಾನು. ಮದ್ವೆ ಖರ್ಚಾಗಿ ಮಿಕ್ಕಿದ ದುಡ್ಡನ್ನ ನಮಗ್ ಕೊಟ್ಟು ಅಮೆರಿಕ ಕಳಿಸ್ತಾರೇನೋ ಅನ್ಕೊಂಡೆ. ಮದ್ವೆಗೆ ಎಲ್ಲ ಖರ್ಚಾಗೋದ್ರೆ ನಮ್ಗೇನ್ ಕೊಡ್ತಾರೆ? ಅದನ್ನೇ ಹೇಳ್ತಿದ್ದೀನಿ. ಮದ್ವೆ ಆದ್ಮೇಲೆ ಅವ್ರು ಕೊಡೋ ದುಡ್ಡಲ್ಲಿ ಅಮೆರಿಕ ಹಾಗಿರ್ಲಿ ಯಲಹಂಕಕ್ಕೂ ಹೋಗಕ್ಕಾಗಲ್ಲ. ಇಲ್ಲೇ ಭಿಕ್ಷೆ ಬೇಡ್ಬೇಕಾಗತ್ತೆ. ನೀನೇನು ಮಾತಾಡ್ತಿಲ್ವಲ್ಲೋ, ಗರ ಬಡ್ದು ಅಂತಾರ ನಿಂತಿದ್ಯಲ್ಲ. ಯೋಚನೆ ಮಾಡ್ತಿದ್ದೀನಿ, ಲಾಟ್ರಿ ದುಡ್ಡು ಕದ್ಬಿಡೋಣ ಅಂದ್ರೆ ಆ ರಾಕಿಯಿಂದ ಉಲ್ಟಾ ಹೊಡಿತು. ಬೇರೆ ಪ್ಲಾನ್ ಯೋಚನೆ ಮಾಡಬೇಕು. ಇನ್ನು ದುಡ್ಡು ಕದಿಯೋ ಪ್ಲಾನು ಮರ್ತು ಬಿಡು ಅಖಿಲ್. ಇನ್ಮೇಲಿಂದ ಅವರು ತುಂಬಾ ಕೇರ್ಫುಲ್ ಆಗಿರ್ತಾರೆ. ಆ ದುಡ್ಡಿನ ತಂಟೆಗೆ ಹೋದ್ರೆ ನಾವು ಸಿಕ್ಕಾಕೊಳ್ಳೋದು ಬಿಟ್ರೆ ಬೇರೆ ಯಾವ ಯೂಸು ಇರಲ್ಲ. ಮತ್ ಹೇಗೆ ನಾವ್ ಅಮೆರಿಕಾಗ್ ಹೋಗೋದು? ಒಂದ್ ವೇಳೆ ನಿಮ್ಮ ಅಪ್ಪ ಅಮ್ಮ ನಮ್ಮನ್ನ ಅಮೆರಿಕ ಕಳಿಸ್ತಾರೇನೋ ಕೇಳು. ಅವ್ರು ಯಾಕೆ ಕಳಿಸ್ತಾರೆ? ಅದ್ಯಾಕೆ ಹಾಗಂತೀಯ? ಅಂದ್ರೆ ಅವ್ರಿಗೆ ಸಿಟಿನಲ್ಲಿ ಇಲ್ವಲ್ಲ ಅಖಿಲ್.
ಹೇಗ್ ಕಳಿಸ್ತಾರೆ ಅನ್ನೋಕ್ ಹೋಗಿ ಯಾಕೆ ಕಳಿಸ್ತಾರೆ ಅಂದೆ. ಟೈಮಿಗೆ ನಿಮ್ಮಪ್ಪ ಅಮ್ಮ ಚೆನ್ನಾಗಿ ತಪ್ಪಿಸ್ಕೊಂಡಿದ್ದಾರೆ. ಮೊದ್ಲು ಈ ದೇಶದಿಂದ ಆಚೆ ಹೋಗೋ ದಾರಿ ಹುಡುಕಿ ಆಂಟಿ. ಅದಕ್ಕೆ ಒಂದ್ ದಾರಿ ಇದೆ. ಏನೋ ಅದು? ಈ ಮದ್ವೆ ನಿಲ್ಸೋದು. ಮದ್ವೆ ಹೇಗ್ ನಿಲ್ಲಿಸ್ತೀಯ ಅಖಿಲ್? ಗೊತ್ತಿಲ್ಲ. ಮದ್ವೆ ನಿಂತ್ರೆ ದುಡ್ಡು ಉಳ್ಕೊಂಡ್ಬಿಡುತ್ತೆ, ನಾವು ಅಮೆರಿಕ ಹೋಗ್ಬೋದು. ಮತ್ತೆ ಶ್ರಾವ್ಯ ಪರಿಸ್ಥಿತಿ? ಮದ್ವೆ ನಿಂತು ಹೋದ್ರೆ ಅವಳ ಗತಿ ಏನು? ಮೊದ್ಲು ನಿಮ್ ಪರಿಸ್ಥಿತಿ ಯೋಚನೆ ಮಾಡಿ ಆಂಟಿ. ಶ್ರಾವ್ಯಂಗ್ ಇನ್ನು ತುಂಬಾ ಏಜ್ ಇದೆ. ನಿಮ್ಗೆ ವಯಸ್ಸಾಗಿ ಹೋಗ್ತಿದೆ. ಇನ್ನೂ ಲೇಟ್ ಆದ್ರೆ ಸೆಕೆಂಡ್ ಮ್ಯಾರೇಜ್ ಕೂಡ ಆಗಲ್ಲ. ಹೌದೇ, ಮೊದ್ಲು ನನ್ ಮದ್ವೆ ಮುಖ್ಯ, ಆಮೇಲೇನೆ ಶ್ರಾವ್ಯ ಮದ್ವೆ. ಅವಳ ಮದ್ವೆ ನಿಂತು ಹೋದ್ರೆ ನನ್ ಮದ್ವೆ ನಡೆಯುತ್ತೆ. ಕರೆಕ್ಟ್ ಅತ್ತೆ. ಗುಡಿಗೆ ಹೋದ್ಮೇಲೆ ಏನ್ ಮಾಡ್ಬೇಕೋ ಯೋಚನೆ ಮಾಡೋಣ. ನಡೀರಿ, ರೆಡಿ ಆಗೋಣ. ನಡೀರಿ. ಹೆಣ್ಣಿನ ಕಡೆಯವ್ರು ಎಲ್ಲ ಅಂಕಲ್? ಬರ್ತಾ ಇದಾರಮ್ಮ. ಯಾವಾಗ ಬರ್ತಾರೆ? ಎಷ್ಟೊತ್ತು ಅಂತ ವೇಟ್ ಮಾಡೋದು? ಕಾಲ್ ಮಾಡಿದೆ ಅದಕ್ಕೆ, ಹೊರಟಿದೀವಿ ಅಂತ ಹೇಳಿದ್ರು. ಮುಹೂರ್ತ ಟೈಮಿಗೆ ಬರ್ತಾರಲ್ವಾ? ಬಂದ್ಬಿಡ್ತಾರತ್ತೆ. ಅಲ್ಲಿ ನೋಡಿ, ಬಂದ್ಬಿಟ್ರು. ಆಟೋದಲ್ಲಿ ಬರ್ತಿದಾರಲ್ಲ, ಇವರಿಗೆ ಸ್ವಂತ ಕಾರ್ ಕೂಡ ಇಲ್ವಾ? ಒಂದ್ ಕಾಲದಲ್ಲಿ ಅವ್ರು ಚೆನ್ನಾಗಿ ಬಾಳ್ದವ್ರೆ ಕಣಮ್ಮ. ಈಗ ಸ್ವಲ್ಪ ಕಷ್ಟ ಬಂದಿದೆ. ನಮ್ ತಾತಂದ್ರು ನೀತಿ ತಿಂತಿದ್ರು. ಬೇಕಾದ್ರೆ ನಮ್ ಮೂತಿ ವಾಸನೆ ನೋಡಿ ಅಂದ್ರೆ ಏನು ಉಪಯೋಗ ಮಹೇಂದ್ರ? ಹಾಗನ್ಬೇಡಿ ಅತ್ತೆ, ಪಾಪ ಅವ್ರು ತುಂಬಾ ಒಳ್ಳೆಯವರು. ನಮ್ ಡ್ಯಾಡಿ ಇವತ್ತು ಜೀವಂತವಾಗಿದ್ದಾರೆ ಅಂದ್ರೆ ಆ ಫ್ಯಾಮಿಲಿಲಿರೋ ಅಭಿರಾಮ್ ಅವರೇ ಕಾರಣ ಅಜ್ಜಿ. ಹಾಗಾದ್ರೆ ಅದೇ ರೀಸನ್ಗೆ ಆ ಶ್ರಾವ್ಯನ ಲವ್ ಮಾಡಿದ್ಯಾ ಹೇಗೆ? ನಮಸ್ಕಾರ ಬೀಗ್ರೆ. ನಮಸ್ಕಾರ ಬೀಗ್ರೆ. ಸಾರಿ ಬಿಗ್ರೆ, ಸ್ವಲ್ಪ ಲೇಟ್ ಆಯ್ತು. ಇಟ್ಸ್ ಓಕೆ ಅಭಿ. ಬೈ ದ ವೇ, ನಮ್ಮ ತಾಯಿಯವರು ದೊಡ್ಡ ಸೊಸೆ ಸ್ವಾತಿ. ನಮಸ್ತೆ ಅಮ್ಮ. ನಮಸ್ಕಾರ ಅಮ್ಮ. ನಮಸ್ತೆ. ಚೆನ್ನಾಗಿದ್ದೀರಾ? ನಿಮ್ಗೆ ಪ್ರಾಪರ್ಟಿ ಮಾತ್ರ ಇಲ್ಲ ಅಂದ್ಕೊಂಡಿದ್ದೆ, ಪಂಕ್ಚುಯಾಲಿಟಿನೂ ಇಲ್ವಾ? ಯಾವಳೆ ಇವಳು? ನಿನ್ ಥರನೇ ಶೂರ್ಪನಕ್ಕಿ ತರ ಇದ್ದಾಳೆ. ಮತ್ತೆ ನೀನೇನು ಕೈಕೆನಾ? ನಿಮ್ಮ ಅತ್ತೆ ಹತ್ರ ಮಾವ ಹತ್ರ ಆಶೀರ್ವಾದ ತಗೋ ಶ್ರಾವ್ಯ. ಹೇಳಮ್ಮ, ಲಕ್ಷಣವಾಗಿದೀಯ. ಆಕಾರ ಮಾತ್ರ ಇದ್ರೆ ಸಾಕಾಗತ್ತಾ? ಆಸ್ತಿ ಪಾಸ್ತಿ ಕೂಡ ಇರ್ಬೇಕಲ್ಲ. ಲಕ್ಕಿ ಚಾನ್ಸ್ ಹೊಡೆದ್ಬಿಟ್ರಿ. ಖರ್ಚು ಇಲ್ಲ, ಕಾಣಿಕೆನೂ ಇಲ್ಲ, ಫ್ರೀಯಾಗಿ ಮದ್ವೆ ಮಾಡ್ಕೋತಿದ್ದಾನೆ. ಈ ಮದ್ವೆ ಅಭಿ ಒಳ್ಳೆ ತಂದಿಂದ ನಡೀತಾ ಇದೆಯಮ್ಮ. ಆಫ್ಕೋರ್ಸ್ ಮಾವ. ಹಾಗಂತ ಮದ್ವೆ ಹೆಣ್ಣು ಉಟ್ಬಟ್ಟೆಲಿ ಅತ್ತೆ ಮನೆಗೆ ಬಂದ್ಬಿಡ್ಬಾರ್ದಲ್ಲ. ಖರ್ಚು ಕಾಣಿಕೆ ಏನು ಬೇಡ ಅಂತ ನಾವೇ ಅವ್ರಿಗೆ ಹೇಳಿದ್ವಿ ಸ್ವಾತಿ. ಅದು ನಿಮ್ ದೊಡ್ಡ ಗುಣ ಆಂಟಿ. ಆದ್ರೆ ಅವರಿಗೆ ಸಂಸ್ಕಾರ ಇರ್ಬೇಕಲ್ವಾ? ಇವತ್ತಿನ ಕಾಲದಲ್ಲಿ ಗುಡಿಸ್ಲಲ್ಲಿರೋರು ಕೂಡ ಅವ್ರ ಮದ್ವೆನ ಗ್ರ್ಯಾಂಡ್ ಆಗೇ ಮಾಡ್ತಿದ್ದಾರೆ. ನಮಗಿರೋದ್ರಲ್ಲಿ ನಾವು ಕೂಡ ಈ ಮದ್ವೆನ ಗ್ರ್ಯಾಂಡ್ ಆಗೇ ಮಾಡ್ಬೇಕು ಅನ್ಕೊಂಡಿದೀವಿ. ಹೇಗ್ ಮಾಡ್ತೀರಾ? ಇಡ್ಲಿ ಮಾರಿ ಎಷ್ಟು ದುಡ್ಡು ಸಂಪಾದಿಸ್ತೀರಾ? ಹೀಗೇನೆ ಗುಡಿಯಲ್ಲಿ ತಾಳಿ ಕಟ್ಸಿ ಶುಭ ಮನಸ್ತೀರಾ ಅಷ್ಟೇ ಅಲ್ವಾ? ಹಾಗೆಲ್ಲ ಮಾಡಲ್ಲಮ್ಮ, ಮದುವೆ ಗ್ರ್ಯಾಂಡಾಗೆ ಮಾಡ್ತೀವಿ.
ನೋಡೋಣ ಹೇಗ್ ಮಾಡ್ತೀರೋ. ಅವಳು ಮಾತಾಡ್ತಿದ್ರೆ ಕಲ್ಲಲ್ಲಿ ಹೊಡಿತಿರೋ ಹಾಗಿದೆ. ಎಂತ ಹಿಂಸೆ ಇವಳು. ಮುಂಡೆ ಹೆಂಗ್ಸು ಅನ್ಸುತ್ತೆ ಆಂಟಿ. ನೋಡಮ್ಮ, ನಿಮ್ಮ ಅತ್ತೆ ಮಾವಂದ್ರು ಮೊದಲೇ ಎಲ್ಲ ವಿಷಯ ಮಾತಾಡಿದ್ದಾರೆ. ಈಗ ಹೀಗೆ ಮಾತಾಡೋದು ಅಷ್ಟು ಚೆನ್ನಾಗಿರಲ್ಲ. ಆಗ ನಾನು ಇಲ್ದಿರೋ ಹೊತ್ತಿಗೆ ಈಗ ಹೀಗೆ ಮಾತಾಡ್ಬೇಕಾಗ್ತಿದೆ. ಒಂದು ಸಲ ದೊಡ್ಡೋರು ಮಾತಾಡಿದ್ಮೇಲೆ ಮಧ್ಯೆ ನೀನ್ ಯಾಕಮ್ಮ ಮಾತಾಡ್ತಾ ಇದೀಯಾ? ಅಮ್ಮ, ಡ್ಯಾಡಿ, ನೀವು ಸ್ವಲ್ಪ ಸುಮ್ಮನಿರಿ. ಅವ್ರು ಕೇಳಿದ್ನ ನಾವು ಮಾಡ್ತೀವಿ ಅಂತ ಹೇಳಿದ್ನಲ್ಲ, ಇಷ್ಟಕ್ಕೆ ಬಿಟ್ಬಿಡಿ. ಒಳ್ಳೆ ಮಾತು ಹೇಳಿದ್ಯಪ್ಪ. ನಾವು ಬಂದಿರೋದು ಸೀತಾರಾಮ ಕಲ್ಯಾಣ ನಡೆಸಿ ಹುಡುಗನ್ಗೂ ಹುಡುಗಿಗೂ ಕಂಕಣ ಕಟ್ಸೋದಿಕ್ಕೆ. ಮೊದ್ಲು ಆ ಕೆಲಸ ನೋಡೋಣ. ನಡೀರಿ. ಬನ್ನಿ ಬನ್ನಿ ಬನ್ನಿ.